98 ಮಾಡಲು ಜನ್ನು ಥರ್ಡ್ ಓನರ್ ಪ್ರೈಸ್ ಎಷ್ಟು ಹೇಳಿ ಬರೋ 28,000 ಕೊಡ್ತೀನಿ ಸರ್ ಇದು. ಬರೀ 32,000 ಗೆ. ಹೌದು ಸರ್ 32,000 ಸರ್ ಇದು. ಇದು 65 ಇದು 60. ಹೌದು ಸರ್. ಪ್ರೈಸಿಂಗ್ ಸರ್ ಸರ್ ಬರೋ 75,000 ಕೊಡ್ತೀನಿ ಸರ್ ಇದು. ಬರೀ 75,000. 75,000 ನಾನು ತಗೋಗಿ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಸರ್ ಬರೋ 85,000 ಕೊಡ್ತೀನಿ ಸರ್ ಇದು. ಸರ್ 2,35,000 ಇದ್ದಾದ್ರೂ ತಗೋಗಿ ಇದಾದ್ರೂ ತಗೋಗಿ ಸರ್. ಎರಡಲ್ಲಿ ಯಾವ್ದಾದ್ರು ತಗೋಗಿ ಸರ್. 1,40,000. ಈ ಲೈನ್ ನೋಡ್ಕೊಳ್ಳಿ, ಇದು ಈ ಲೈನ್ ಅಲ್ಲಿ ಯಾವ್ದಾದ್ರು ತಗೊಳ್ಳಿ ಬರೋ 1,40,000. 5.5 ಲಕ್ಷಕ್ಕೆ 13 ಮಾಡಲ್ ಎಲೆಂಟ್ರಾ ಕೊಡ್ತೀನಿ ಸರ್. ವರ್ಣ ಸಿಗಲ್ಲ ನಿಮ್ಗೆ 12 ಮಾಡಲ್ ಎಲೆಂಟ್ರಾ ಕೊಡ್ತೀನಿ ಸರ್. 1,25,000 6 ಮಾಡಲ್ ಹೋಂಡಾ ಸಿಟಿ ತಗೋಗಿ ಸರ್. ಸರ್ ಮೈಲೇಜ್ ಒಂದು 17-18 ಮೈಲೇಜ್ ಬರು ಸರ್ ಇದು. ಪ್ರೈಸಿಂಗ್ ಏನ್ ಸರ್ ಬರೋ 1,10,000 ಕೊಡ್ತೀನಿ ಸರ್. 1,10,000ಕ್ಕೆ 10,000 ಅದು ಟಾಟಾ ಮರೀನಾ ತಗೋಗಿ ಸರ್. ಚರಣ್ರಿ ಎಲ್ಲಾರು ಹೆಂಗದ್ರಿ? ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಕರ್ನಾಟಕ ಕಾರ್ಸ್ಗೆ ಬಂದಿದ್ದೀನಿ. ಈ ಸರ್ತಿ ಬರೀ 28,000 ಮತ್ತೊಂದ್ ಸರ್ತಿ ಹೇಳ್ತೀನಿ, 28,000ಕ್ಕೆ ಡೌನ್ ಪೇಮೆಂಟ್ ಎಲ್ಲ ಕಾರೇ ಸಿಗ್ತಿದೆ. ಬೈಕ್ ಹೋಗ್ಬೇಕಂದ್ರೆ ನೀವು ಇಲ್ಲ ಅಂದ್ರೆ 50,000 ಪೇ ಮಾಡ್ಬೇಕು ಡೌನ್ ಪೇಮೆಂಟ್ ಅಲ್ಲಿ. ಬರೀ 28,000ಕ್ಕೆ ಅದು ಜನ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಸರ್ ನಾವು ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಅಡ್ರೆಸ್ ಹೇಳಿ ಸರ್. ಫಸ್ಟ್ ಆಫ್ ಆಲ್ ಸರ್ ನಮ್ದು ಹೊಸ ಆಫೀಸ್ ಲೊಕೇಶನ್ ಬಂದು ನಾಗರಬಾವಿ ಸರ್ಕಲ್ ಇಂದ ನ್ಯಾಂಡಳಿ ಸರ್ವಿಸ್ ರೋಡ್ ಅಲ್ಲೇ ಲೆಫ್ಟ್ ಅಲ್ಲಿ ಇದೆ ಸರ್ ಶೋರೂಮ್. ಎಲ್ಲೂ ಬಂದು ಎಲ್ಲೂ ಹುಡ್ಕಾಡೋದೇ ಇಲ್ಲ ಸರ್. ಕಸ್ಟಮರ್ ಸರ್ವಿಸ್ ರೋಡ್ ಬಂದ್ರೆ ಲೆಫ್ಟ್ ಅಲ್ಲಿ ಕಾಣಿಸುತ್ತೆ ಸರ್. 28,000ಕ್ಕೆ ಬೈಕು ಕೂಡ ಸಿಗೋದಿಲ್ಲ. ಬೈಕು ಅಂದ್ರೆ ಡೌನ್ ಪೇಮೆಂಟ್ ಅಲ್ಲಿ ಬೈಕು ಸಿಗೋದಿಲ್ಲ ಸರ್. ಫಸ್ಟ್ ಆಫ್ ಆಲ್ ನೀವು ಫುಲ್ ಕ್ಯಾಶ್ ಅಲ್ಲಿ ಕಾರ್ ಕೊಡ್ತಿದ್ರ, ಅದು ಜನ್ ಕಾರ್ ಇಂದ ಸ್ಟಾರ್ಟ್ ಮಾಡಿ. ಜನ್ ಇದೆ, 800 ಇದೆ, ಐಕಾನ್ ಇದೆ, 1 ಲಕ್ಷಕ್ಕಿದೆ, 1.5 ಲಕ್ಷಕ್ಕಿದೆ, 7 ಲಕ್ಷಕ್ಕಿದೆ, 3 ಲಕ್ಷಕ್ಕಿದೆ, 5.5 ಲಕ್ಷ ಗಾಡಿಗಳಿದೆ ಕಸ್ಟಮರ್ ಗಳಿಗೆ. ಸೂಪರ್. ಹೌದು ಸರ್. ಅಂಡ್ 28,000 ಎಲ್ಲಿವರೆಗೆ ಇದೆ ಸರ್? ಸರ್ ನಮ್ ತವ ಇತ್ತು ಸ್ಟಾಕ್ ಒಂದು 55 ಗಾಡಿ ಇದೆ ಸರ್ ಸ್ಟಾಕ್. ಯಾಕಂದ್ರೆ ಹಳೆ ಸ್ಟಾಕ್ ಹೊಸತಿ ಹಾಕಿರೋ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದೆ. ಎಲ್ಲ ಹೊಸ ಸ್ಟಾಕ್ ಬಂದಿದೆ ಸರ್. ಹೌದು ಸರ್. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ ಸರ್? 12 ಅಬೋ ಕಸ್ಟಮರ್ ಗಾಡಿ ತಗೊಂಡ್ರೆ, ಯಾಕಂದ್ರೆ ನಮ್ ತವ ಕಸ್ಟಮರ್ ಬಹಳ ಲೋನ್ಗೋಸ್ಕರ ಕಮ್ಮಿ ಬರುತ್ತೆ ಸರ್. ಯಾಕಂದ್ರೆ ಕಸ್ಟಮರ್ 1.5 ಲಕ್ಷ ಇಕ್ಕೊ ಬಂದಿರ್ತಾರೆ, ಇಲ್ಲಿ ಕಾರ ಸಿಗ್ಬಿಡ್ತಲ್ಲ 1.5 ಲಕ್ಷಕ್ಕೆ ಯಾಕೆ ಡೌನ್ ಪೇಮೆಂಟ್ ಮಾಡ್ಬೇಕಂದ್ರೆ ಅಂದ್ರೆ ನೀವು 1.5 ಲಕ್ಷ ಅಂತ ಸರ್ ಹೇಳಿದ್ರೆ 1.5 ಲಕ್ಷದಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಒಂದು 30ರಿಂದ 35 ಗಾಡಿ ಬರ ನಮ್ ದೊಡ್ಡ ಆಫೀಸ್ ಅಲ್ಲಿ ನಿಂತಿದೆ ಸರ್. ಅಂಡ್ ಆಲ್ಮೋಸ್ಟ್ 90% 1.5 ಲಕ್ಷದಲ್ಲಿ ನಮ್ ತವ ಬರೋದು ಉತ್ತರ ಕರ್ನಾಟಕದಿಂದ ಕಸ್ಟಮರ್ ಗಳು ಬರ್ತಾರೆ ಸರ್. ಅವ್ರ ಏನ್ ಬಜೆಟ್ 1 ಲಕ್ಷ 1.5 ಲಕ್ಷ 7 ಲಕ್ಷ ಯಾಕಂದ್ರೆ ನಮ್ ನಂಬಿಕೆ ಮೇಲೆ ಬರ್ತಾರೆ ಸರ್. ಹುಬ್ಳಿಯಿಂದ ಬೆಂಗಳೂರಿಗೆ ಬರ್ಬೇಕಂದ್ರೆ ಕಸ್ಟಮರ್ಗೆ ಸಾವಿರಾರು ಶೋರೂಮ್ ಗಳು ಸಿಗುತ್ತೆ. ಯಾಕೆ ಕರ್ನಾಟಕ ಖರ್ಚಿಗೆ ಬಂದು ಕಸ್ಟಮರ್ ಗಾಡಿ ತಗೋತಾರೆ? ಕ್ವಾಲಿಟಿ ವೆಹಿಕಲ್ ಕೊಡ್ತೀವಿ, ಚೆನ್ನಾಗಿರೋ ಗಾಡಿ ಕೊಡ್ತೀವಿ, ಕಮಿಷನ್ ತಗೊಳಲ್ಲ, RTO ಚಾರ್ಜರ್ ತಗೊಳಲ್ಲ, ಇಂಜಿನ್ ವ್ಯಾರಂಟಿ ಕೊಡ್ತೀವಿ ಕಸ್ಟಮರ್ ಗಾಡಿ ತಗೊಂಡು ಸ್ಯಾಟಿಫೈಡ್ ಆಗ್ಬೇಕು ಸರ್ ಕಸ್ಟಮರ್. ಇವಾಗ ನಾನು ಹೇಳ್ತೀನಿ ಸರ್, ಈ ಸ್ಯಾಂಟ್ರೋ ಬಂದು 1.5 ಲಕ್ಷ ಅಣ್ಣ 1 ಲಕ್ಷ ತಗೋ 1 ಲಕ್ಷ ಕೊಡ್ತೀನಿ ಅಂತ ತಿನ್ಬಿಡ್ತೀನಿ. ಕಸ್ಟಮರ್ ಗಾಬರಿ ಆಗ್ಬಿಡ್ತಾರೆ ಸರ್. 1 ಲಕ್ಷ ಇದೆ ಮುಂದೆ ಬಂದು ಕಸ್ಟಮರ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಸರ್. ಕಸ್ಟಮರ್ಗೆ 1 ಲಕ್ಷ ಅಲ್ಲ ಅಣ್ಣ ಹೇಳಿದ್ ನಾವು, ಡೌನ್ ಪೇಮೆಂಟ್ 1 ಲಕ್ಷ ಹೇಳಿದ್ದು ಆತರ ಬೇಡ ನಮ್ಗೆ. ನಮ್ ತಾವ ಏನಿದೆ ಕಸ್ಟಮರ್ಗೆ ಸಣ್ಣ ಹಿಂಗಿದೆ, ಈ ಮಾಡ್ಲ್ ಈ ರೇಟ್ ಈ ಕಂಡೀಷನ್ ಇದೆ ಅಣ್ಣ ಗಾಡಿ. ಅಣ್ಣ ಓಕೆ ಇದೆ, ಮೆಕ್ಯಾನಿಕ್ ನ ಕರ್ಕೊಂಬಂದು ಚೆಕ್ ಮಾಡಿಸ್ಕೊ ತಗೋಗಿ ಅಣ್ಣ ಗಾಡಿ ಅಂತೀವಿ. ಯಾಕಂದ್ರೆ ನಮ್ ತಾವ ಬಂದಿ ಅಣ್ಣ ಯಾರು ತಾವೊಂದು ಗಾಡಿ ಕೇಳ್ತಾ ಕೊಟ್ಟಿಲ್ಲ, ಯಾರು ತಾವನು ಕೇಳ್ತಾ ಕೊಟ್ಟಿಲ್ಲ, ನಮ್ಮ ವೈಫರ್ಗೆ ಹಾಸ್ಪಿಟ್ಲ್ ಕರ್ಕೋಬೇಕಿತ್ತು ಅವ್ರಿಗೆ ಕೊಟ್ಟಿಲ್ಲ, ಎಲ್ಲೋ ಫಂಕ್ಷನ್ ಹೋಗ್ಬೇಕಿತ್ತು ಕೊಟ್ಟಿಲ್ಲ, ನಮ್ ತಾಯಿಗೆ ಬೇರೆಯವ್ರ ಕಾರಸಲ್ಲಿ ಕೂಡಿದ್ರೆ ಇದೆ ಕಳಿಸ್ಬಿಟ್ರು, ಬೇಜಾರಾಗ್ಬಿಟ್ಟು ನಮ್ ಷರತ್ತಿಂದ ಗಾಡಿ ತಗೋತಿದೆ ಅಂತಾರೆ. ಅಂತವ್ರು ನಮ್ ಶೋರೂಮ್ ಇರೋದು. ಬರ್ರಿ ಗಾಡಿ ಚೆಕ್ ಮಾಡಿ ಎಲ್ಲ ನೋಡಿ ಆರಾಮಾಗಿ ಗಾಡಿ ತಗೋಗಿ. ಅಂಡ್ ಒನ್ ಮೋರ್ ಆಡ್ ಮಾಡ್ತೀನಿ, ಕ್ವಾಲಿಟಿ ಕಾರ್ಸ್ ಅಂತ ಕ್ವಾಲಿಟಿ ಗಾಡಿಗಳು ಅಂತ ಹೇಳಿದ್ರಲ್ಲ, 6 ಮಂತ್ಸ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇದೆ. 30,000ಕ್ಕೆ ಇಂಜಿನ್ ವ್ಯಾರಂಟಿ ಕೊಡ್ತೀವಿ ಸರ್ ನನ್ನ ಕಸ್ಟಮರ್ಗೆ. 30,000ಕ್ಕೆ ಸರ್ ಚೆನ್ನಾಗಿರೋ ಗಾಡಿಗೆ ಕಸ್ಟಮರ್ಗೆ ಇಂಜಿನ್ ವ್ಯಾರಂಟಿ ಕೊಡಕ್ ಭಯ ಏನಿದೆ ಸರ್? ಕರೆಕ್ಟ್. ಇನ್ನೇನ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಖಂಡಿತ ಮಾಡೋಣ ಸರ್. ಬರ್ರಿ ಸರ್. ಯಾವತ್ತು ಟೂ ವೀಲರ್ ಬಜೆಟ್ ಅಂತ ಇರ್ತೀರಾ ಸರ್. ಹೊಸ ಸ್ಟಾಕ್ ಟೂ ವೀಲರ್ ಬಜೆಟ್ ಕಿಂತ ಕಮ್ಮಿ ರೇಟ್ ಅಲ್ಲಿ ಕೊಡ್ತೀನಿ ಸರ್. 98 ಮಾಡಲು ಜನ್ ಥರ್ಡ್ ಓನರ್ ಪ್ರೈಸ್ ಎಷ್ಟು ಹೇಳಿ ಬರೋ 28,000 ಕೊಡ್ತೀನಿ ಸರ್ ಇದು. ಬರೀ 28,000 ಜನ್ ಕೊಡ್ತೀನಿ ಸರ್ ನಿಮ್ಗೆ. 28,000ಗೆ ಜನ್ ನೋಡಬಹುದು. LX ಅಲ್ವಾ ಸರ್ ಇದು? ಸರ್ LX ಸರ್ ಇದು. LX ಹೌದು ಸರ್. ಸರ್ ಜನ್ ಬೇಡ ಅಂದ್ರೆ ಇನ್ನೊಂದು ಗಾಡಿ ಟೂ ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. 2002 ಮಾಡಲ್ 800 ಥರ್ಡ್ ಓನರ್ ಆಗಿದೆ ವಿತ್ AC ಗಾಡಿ ಸರ್ ಇದು. ವಿತ್ AC ಎಲ್ಲ ಬರುತ್ತೆ ನಿಮ್ಗೆ. ಟೈರ್ ಕಂಡೀಷನ್ ಎಲ್ಲ ನೋಡಬಹುದು. 50% ಟೈರ್ ಗಳಿದೆ ನಿಮ್ಗೆ. AC ಬರುತ್ತೆ, ಮತ್ತೆ ಸೆಂಟ್ರಲ್ ಲಾಕ್ ರಿಮೋಟ್ ಇದೆ ಗಾಡಿಯಲ್ಲಿ, ಸೀಟ್ ಕವರ್ ಗಳಿದೆ. ಆರಾಮಾಗಿ ಯಾರಾದ್ರೂ ಸಿಟಿಯಲ್ಲಿ ಓಡಾಡಿದ್ರೆ ಒಳ್ಳೆ ಗಾಡಿ ಸರ್ ಇದು. ಪ್ರೈಸಿಂಗ್ ಏನ್ ಕೊಟ್ ಮಾಡ್ತಾರೆ? 32,000 ಕೊಡ್ತೀನಿ ಸರ್. 32,000 ಗೆ? ಹೌದು ಸರ್. 32,000 ಸರ್ ಇದು. ಬರೀ 32,000ಕ್ಕೆ ನಿಮ್ಗೆ ಈ ಗಾಡಿ. ಇದಕ್ಕಿಂತ ಕಮ್ಮಿ ಬೇಕಂದ್ರೆ ಜನ್ ಒಂದಿದೆ 28,000ಕ್ಕೆ ಸಿಗ್ತದೆ. ಹೌದು ಸರ್. ಅಸೆಂಟ್ ಸರ್ 2004 ಮಾಡಲ್ ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ ನೋಡಬಹುದು. ಮೇ ಬಿ ಗವರ್ಮೆಂಟ್ ಯೂಸ್ಡ್ ವೆಹಿಕಲ್ ಇದೆ. ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ. ಓಕೆ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಇದಕ್ಕೆ AC ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪ್ಷನ್, ಸೀಟ್ ಕವರ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಸರ್ ಬರೋ 85,000 ಕೊಡ್ತೀನಿ ಸರ್ ಇದು. 85,000? ಹೌದು ಸರ್. ಅದು 4 ಮಾಡಲ್ ಅಸೆಂಟ್ ಕೊಡ್ತೀನಿ ಸರ್. ಅದು ವಿವಾ ಪೆಟ್ರೋಲ್ ಗಾಡಿ ಕೊಡ್ತೀನಿ ಸರ್. ಗವರ್ಮೆಂಟ್ ಯೂಸ್ಡ್ ವೆಹಿಕಲ್ ಇದು? ಹೌದು ಸರ್. ಬಿಕಾಸ್ ಕನ್ನಡದಲ್ಲಿ ನಂಬರ್ ಹಾಕಿದ್ದಾರೆ. ಗವರ್ಮೆಂಟ್ ಯೂಸ್ ವೆಹಿಕಲ್ ಅಲ್ಲ, ಗವರ್ಮೆಂಟ್ ಎಂಪ್ಲಾಯ್ ಯೂಸ್ ಮಾಡ್ಕಂತ ವೆಹಿಕಲ್ ಸರ್. ಓಕೆ ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತಾರೆ? ಹೋಂಡಾ ಸಿಟಿ ಇದೆ ಸರ್. ಇದು ಲೋ ಬಜೆಟ್ ಅಲ್ಲಿ ಹೇಳಿ
ಸರ್ 2006 ಮಾಡಲ್ 4th ಓನರ್ ಆಗಿದೆ ಗಾಡಿ, ಪೆಟ್ರೋಲ್ ವೇರಿಯಂಟ್ ZX ಟಾಪ್ ಎಂಡ್ ಸರ್ ಇದು, ಫುಲ್ಲಿ ಟಾಪ್ ಎಂಡ್ ಗಾಡಿ, ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, 4 ವಿಂಡೋಸ್, ಮ್ಯಾಗ್ ಬಿಲೋ, ಗುಡ್ ಕಂಡೀಷನ್ ಟೈರ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಓಕೆ, ಹಾಗೆ ನೋಡಬಹುದು ನಿಮಗೆ ಇಂಟೀರಿಯರ್ ತೋರಿಸ್ತಿದೀನಿ ಯಾವ ತರ ಬರುತ್ತೆ ಅಂತ. ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕೆಮ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. 17 to 18 ಮೈಲೇಜ್ ಬರುತ್ತೆ ಗಾಡಿ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ. ಓಕೆ, ಪ್ರೈಸಿಂಗ್ ಸರ್ ಬರೋ 1,25,000 ಕೊಡ್ತೀನಿ ಸರ್ ಇದು. 1,25,000 ಗೆ ಅದು 6 ಮಾಡಲ್ ಕೊಡ್ತೀನಿ ಸರ್ ಅದು ಗಾಡಿ. 1,25,000 ಗೆ 6 ಮಾಡಲ್ ಹೋಂಡಾ ಸಿಟಿ ತಗೋ ಹೋಗಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ತೋರಿಸೋದಾದ್ರೆ ಸರ್ ಟಾಟಾ ಇಂಡಿಗೋ ಮರೀನಾ ಡೀಸೆಲ್ ಇದೆ ಸರ್. ಓಕೆ, ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ, FC ಇನ್ಶೂರೆನ್ಸ್ 2 ಫ್ರೆಶ್ ಆಗಿ ರನ್ನಿಂಗ್ ಇದೆ ಸರ್ ಇದಕ್ಕೆ. ಓಕೆ, ಹಾಗೆ ನೋಡಬಹುದು ನಿಮಗೆ ಯಾವ ತರ ಬರುತ್ತೆ, ಟೈರ್ ಕಂಡೀಷನ್ ಎಲ್ಲ ತೋರಿಸ್ತಿದೀನಿ. ನಾನು ಇಂಟೀರಿಯರ್ ಹೋಗೋದಾದ್ರೆ ಹಿಂದ್ಗಡೆ ಡಿಕ್ಕಿ ಸ್ಪೇಸ್ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಸೆಂಟ್ರಲ್ ಲಾಕ್ ರಿಮೋಟ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಓಕೆ, 17-18 ಮೈಲೇಜ್ ಬರುತ್ತೆ, 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಮತ್ತೆ ಡಿಕ್ಕಿ ಸ್ಪೇಸ್ ಅಲ್ಲಿ ನಿಮಗೆ ಲಗೇಜ್ ಹೊಡಿಬೇಕಾದ್ರೆ ಬೇಬಿ ಸೀಟ್ ಹಾಕೊಳಕ್ ಒಳ್ಳೆ ಸ್ಪೇಸ್ ಇದೆ ಸರ್ ಡಿಕ್ಕಿಯಲ್ಲಿ ಇದು. ಓಕೆ, ಮೈಲೇಜ್ ಸರ್ ಮೈಲೇಜ್ ಒಂದು 17-18 ಮೈಲೇಜ್ ಬರುತ್ತೆ ಸರ್ ಇದು. ಪ್ರೈಸಿಂಗ್ ಏನೇ ಸರ್ ಬರೋ 1,10,000 ಕೊಡ್ತೀನಿ ಸರ್. 1,10,000ಕ್ಕೆ 10,000 ಅದು ಟಾಟಾ ಮರೀನಾ ತಗೋಗಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಟಾಟಾ ವಿಸ್ಟಾ ಇದೆ, 2010 ಮಾಡಲ್, ಸೆಕೆಂಡ್ ಓನರ್, ಕಾರ್ಟ್ರಿಜ್ ಇಂಜಿನ್, ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಗಾಡಿ, ಮಾತ್ರ ವೆಲ್ ಮೇಂಟೈನ್ಡ್, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಡೀಸೆಲ್ ವೇರಿಯಂಟ್ ಮೈಲೇಜ್ ಹೋಗೋದ್ರೆ ಸಖತ್ತಾಗಿ ಸ್ವಿಫ್ಟ್ ಇಂಜಿನ್ ಬರುತ್ತೆ ಸರ್, ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. ಓಕೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, 4 ವಿಂಡೋಸ್, ಟಚ್ ಸಿಸ್ಟಮ್ ಮತ್ತೆ ಲೆದರ್ ಆಪ್ಷನ್ ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದಕ್ಕೆ. ಓಕೆ, ಹಾಗೆ ನಿಮಗೆ ಫ್ರಂಟ್ ಪ್ರೊಫೈಲ್ ನಿಮಗೆ ತೋರಿಸ್ತಿದೀನಿ ಯಾವ ತರ ಬರುತ್ತೆ. ಮೈಲೇಜ್ ಹೋಗೋದಾದ್ರೆ ಬೆಸ್ಟ್ ಅಂತ ಹೇಳ್ತೀನಿ, 20+ ಮೈಲೇಜ್ ಬರುತ್ತೆ ಸರ್ ಇದು. ಓಕೆ, ಹೌದು ಸರ್. ಪ್ರೈಸಿಂಗ್ ಸರ್ ಬರೋ 175 ಕೊಡ್ತೀನಿ ಸರ್. 1,75,000 ಅದು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. 1,75,000 ಡೀಸೆಲ್ ವೇರಿಯಂಟ್ ಬೇಕಂತಾರೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಇನ್ನ ನ್ಯಾನೋಗಳಿದೆ, ತೋರಿಸಿ ಸರ್ ನೀವು. ಓಕೆ, ನ್ಯಾನೋಗಳು ತುಂಬಾ ಜನ ನ್ಯಾನೋ ಕಮ್ಮಿ ಪ್ರೈಸ್ ಅಲ್ಲಿ ಕೇಳ್ತಾರೆ ಸರ್, ಯಾಕಂದ್ರೆ 2 ವೀಲರ್ ಬಜೆಟ್ ಕಸ್ಟಮರ್ 4 ಜನ ಆರಾಮಾಗಿ ಓಡಾಡ್ಬೋದು. 2012 ಮಾಡಲ್, 3rd ಓನರ್ ಸರ್ ಇದು. 3rd ಓನರ್ ಆಗಿದೆ ಸರ್, LS ವೇರಿಯಂಟ್ ಸರ್, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸ್ ಹೋದ್ರೆ ನಿಮಗೆ AC ಬರುತ್ತೆ, ಸೆಂಟ್ರಲ್ ಲಾಕ್ ರಿಮೋಟ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ, ಲೆದರ್ ಆಪ್ಷನ್ ಸೀಟ್ ಕವರ್ ಗಳಿದೆ, 25 ಮೈಲೇಜ್ ಬರುತ್ತೆ ಗಾಡಿ. ಪ್ರೈಸಿಂಗ್ ಸರ್ ಬರೋ 75,000 ಕೊಡ್ತೀನಿ ಸರ್ ಇದು. ಬರೀ 75,000 ನಾನು ತಗೋಗಿ ಸರ್. ಹಾಗೆ ಮ್ಯಾಗ್ನಾ i10 2009 ಮಾಡಲ್, ಸೆಕೆಂಡ್ ಓನರ್, 58,000 ಓಡಿದೆ, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದಕ್ಕೆ. ರೆಕಾರ್ಡ್ ಸಿಗುತ್ತೆ ಸರ್ ಇದಕ್ಕೆ? ಸರ್ ಸಿಗು ಸರ್, ಕಸ್ಟಮರ್ ರೆಕಾರ್ಡ್. ಓಕೆ, ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ ಅಂತ ಹೇಳ್ಬಹುದು. ನೋಡಬಹುದು ಟೈರ್ ಸರ್ 60% ಟೈರ್ ಗಳಿದೆ. ಇಂಟೀರಿಯರ್ ವೈಸ್ ಹೋದ್ರೆ ಇದಕ್ಕೆ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಮತ್ತೆ ಪ್ಯೂರ್ ಲೆದರ್ ಆಪ್ಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಯಾವುದೇ ತರದ್ದು ಡೆಂಟು ಸ್ಕ್ರಾಚ್ ಏನು ಇಲ್ಲ ಸರ್ ಇದರಲ್ಲಿ. 6 months ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇದ್ದೇ ಇರುತ್ತೆ. ಅದಾದ್ರೂ ತಗೊಳ್ಳಿ ಸರ್, 6 month ಇಂಜಿನ್ ವ್ಯಾರಂಟಿ ಸರ್ ಕಸ್ಟಮರ್ ಗೆ. ಪ್ರೈಸಿಂಗ್ ಸರ್ ಬರೋ 2,05,000 ಕೊಡ್ತೀನಿ ಸರ್ ಇದು. 2 ಲಕ್ಷ ಮಾಡಿ ಸರ್, ಮಾಡೋಣ ಬಿಡಿ ಸರ್, ಇಂದ ಕಮ್ಮಿ ಬೇಕಾ ಬರ್ಲಿ ಸರ್, ಕಸ್ಟಮರ್ ಮಾಡ್ಕೊಡೋಣ. ಹಾಗೆ ನೆಕ್ಸ್ಟ್ ಮತ್ತೊಮ್ಮೆ ಫಿಯಟ್ ಪುಂಟೋಗಳಿದೆ ಸರ್. ಸರ್ 2 ಡೀಸೆಲ್, 2010 ಮಾಡಲ್ ಸೆಕೆಂಡ್ ಓನರ್, 2010 ಮಾಡಲ್ ಸೆಕೆಂಡ್ ಓನರ್, ಇದು ಡೀಸೆಲ್, ಇದು ಡೀಸೆಲ್ ಸರ್ ಇದು. ಪ್ರೈಸಿಂಗ್ ಸರ್ ಇದಕ್ಕೆ AC ಪವರ್ ಶೇರಿಂಗ್ 4 ವಿಂಡೋಸ್ ಬರುತ್ತೆ, ಇದಕ್ಕೆ AC ಪವರ್ ಶೇರಿಂಗ್ 4 ವಿಂಡೋಸ್ ಬರುತ್ತೆ. 1,75,000 ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್, ಬಂಪರ್ ಆಫರ್ ಸರ್ ಕಸ್ಟಮರ್ ಗೆ. ಬಂಪರ್ ಆಫರ್ ಈ ಸರ್ತಿ? ಹೌದು ಸರ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಹೋಂಡಾ ಸಿವಿಕ್ ಇದೆ ಸರ್. ಹೋಂಡಾ ಸಿವಿಕ್ ಹೇಳಿ ಸರ್, 2006 ಮಾಡಲ್, 3rd ಓನರ್, ಆಟೋಮೆಟಿಕ್ ವೇರಿಯಂಟ್, 1.82 SMT ಸರ್ ಇದು. ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಇಂಟೀರಿಯರ್ ಹೋಗೋದಾದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, 4 ವಿಂಡೋಸ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್, ಲೆದರ್ ಆಪ್ಷನ್ ಸೀಟ್ ಕವರ್, ಇದು ಆಟೋಮೆಟಿಕ್ ವೇರಿಯಂಟ್ ಸರ್ ಇದು. ಓಕೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ? ಹೌದು ಸರ್, ಡಬಲ್ ಏರ್ ಬ್ಯಾಗ್, ಟಾಪ್ ಎಂಡ್ ಮಾಡಲ್ ಬರುತ್ತೆ ಸರ್ ಇದು. ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ನೋಡಬಹುದು ಗಾಡಿ ಮಾತ್ರ ಸಗದಾಗಿದೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ ಸರ್? ಈ ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು ಬರೋ 1,70,000 ಕೊಡ್ತೀನಿ ಸರ್ ಇದು. 1,70,000 70,000 ಹೋಂಡಾ ಸಿವಿಕ್ ಕೊಡ್ತೀನಿ ಸರ್. ಅದು ಎಲ್ಲೆಲ್ಲಿ ಕರ್ನಾಟಕ ಕಾರ್ಸ್ ಅಲ್ಲಿ. ಓಕೆ, ಹಾಗೆ i10 ಒಂದು ನೆಕ್ಸ್ಟ್ ಗಾಡಿ ಸಿಲ್ವರ್ ಬೇಡ ಅಂದ್ರೆ ರೇಟ್ ಕೊಡ್ತೀನಿ ಸರ್. i10 ನಿಮಗೆ 2010 ಮಾಡಲ್, 9 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು ಕಪ್ಪ ಇಂಜಿನ್ ಬರುತ್ತೆ ನಿಮಗೆ, ಪೆಟ್ರೋಲ್ ವೇರಿಯಂಟ್ ಸರ್, 1.2 ಕಪ್ಪ ಇಂಜಿನ್ ಬರುತ್ತೆ ಸರ್ ಇದಕ್ಕೆ. ಓಕೆ, ಟೈರ್ ಕಂಡೀಷನ್ ನೋಡಬಹುದು. ಹಾಗೆ ನಿಮಗೆ ಇಂಟೀರಿಯರ್ ನೋಡಿದ್ರೆ ಫ್ಯಾಬ್ರಿಕ್ ಬರುತ್ತೆ ನಿಮಗೆ. AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ, 18+ ಮೈಲೇಜ್ ಬರುತ್ತೆ ಗಾಡಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು. ಓಕೆ, ಓಡಿರೋದು ಸರ್ ಓಡಿದೆ ನಿಮ್ಗೆ ಒಂದು 78,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಏನ್ ಸರ್? ಬರೀ 2 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. ಬರೀ 2 ಲಕ್ಷಕ್ಕೆ? ಹೌದು ಸರ್. ಸರ್, ಹಾಗೆ ಮತ್ತೊಂದು 2010 ಮಾಡಲ್ ಫಿಯೆಸ್ಟಾ ಆದ್ರೆ ಯಾವಾದ್ರೂ ನಮ್ಮ ಶೋರೂಮ್ ಅಲ್ಲಿ ಸುರಿ ಮಾಡೆ ಸರ್. 2010 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ಸರ್, ZX ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ಫಿಯೆಸ್ಟಾ ಯಾರು ಫಸ್ಟ್ ವೆಹಿಕಲ್ ತೋರಿಸ್ತಾ ಇರೋದು? ಇನ್ನೂ ಬರುತ್ತೆ ಸರ್, ಇನ್ನ ಇಲ್ಲ. ನಮ್ ದೊಡ್ಡ ಆಫೀಸ್ ಅಲ್ಲಿ ಇನ್ನ ಗಾಡಿಗಳಿದೆ ಸರ್. ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ವಿತ್ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸ್ ಹೋದ್ರೆ ಇದಕ್ಕೆ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಇನ್ಬಿಲ್ಟ್ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಮತ್ತೆ ಲೆದರ್ ಆಪ್ಷನ್ ಸೀಟ್ ಕವರ್ ಇದೆ. 15 to 16 ಮೈಲೇಜ್ ಬರುತ್ತೆ ಗಾಡಿ. ಓಡಿರೋದು ಸರ್ ಓಡಿದೆ ನಿಮ್ಗೆ ಒಂದು 90,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೋ 195 ಕೊಡ್ತೀನಿ ಸರ್. 1,95,000 ಸರ್. 10 ಮಾಡಲ್ ಫಿಯೆಸ್ಟಾ ಹೋಗಿ ಸರ್, ಡೀಸೆಲ್ ವೇರಿಯಂಟ್. ಹೌದು ಸರ್. ಸರ್ ಮೊತ್ತ ಎಲೆಂಟ್ರಾ ಇದೆ ಸರ್, 2013 ಮಾಡಲ್, ಸೆಕೆಂಡ್ ಓನರ್, 1.6 ಆಪ್ಷನಲ್ ಪುಷ್ ಸ್ಟಾರ್ಟ್ ಬೋರ್ಡ್ ಸರ್ ಇದು ನಿಮಗೆ. ಡೀಸೆಲ್ ವೇರಿಯಂಟ್ ಸರ್ ಇದು. 22 ಪಾಸಿಂಗ್ ಉತ್ತರ ಕರ್ನಾಟಕ ಗಾಡಿ ಅಂತ ಹೇಳ್ಬೋದು. ಹೌದು ಸರ್. ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಮ್ಯಾಗ್ವಿಲ್ ಇದೆ. ಬರೋ ಓಡಿ ಇರೋದು 58,000 ಡೀಸೆಲ್,
20+ ಮೈಲೇಜ್ ಬರುತ್ತೆ ಸರ್ ಇದಕ್ಕೆ. 58,000 ಓಡಿರೋದು. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಸಖತ್ತಾಗಿದೆ ಗಾಡಿ ನೋಡಬಹುದು. ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಪುಷ್ ಸ್ಟಾರ್ಟ್ ಬರುತ್ತೆ, 4 ವಿಂಡೋಸ್, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಆಟೋಮೆಟಿಕ್ ಶೇರಿಂಗ್, ರಿಮೋಟ್ ಕಂಟ್ರೋಲ್ ಬರುತ್ತೆ, ಮತ್ತೆ ಆಟೋಮೆಟಿಕ್ ಸೀಟ್ ಅಡ್ಜಸ್ಟಬಲ್ ಬರುತ್ತೆ ನಿಮ್ಗೆ ಇದಕ್ಕೆ. ಸರ್ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್ ಇದು. ಮೈಲೇಜ್ ಸರ್ 20+ ಬರುತ್ತೆ ಸರ್ ಮೈಲೇಜ್ ಇದು. 20+ ಡೀಸೆಲ್ ವೇರಿಯಂಟ್. ಹೌದು ಸರ್. ಪ್ರೈಸಿಂಗ್ ಸರ್ ಬರ 5.5 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. 5,50,000ಕ್ಕೆ 5.5 ಲಕ್ಷಕ್ಕೆ 13 ಮಾಡಲ್ ಎಲೆಂಟ್ರಾ ಕೊಡ್ತೀನಿ ಸರ್. ವರ್ಣ ಸಿಗಲ್ಲ ನಿಮ್ಗೆ, 12 ಮಾಡಲ್ ಎಲೆಂಟ್ರಾ ಕೊಡ್ತೀನಿ ಸರ್ ಆ ಬಜೆಟ್ಗೆ. ಸೊ ಡೌನ್ ಪೇಮೆಂಟ್ ಹೋಗೋದಾದ್ರೆ ಸರ್ 2 ಲಕ್ಷ ತಗೋಬರಿ, ಉಳಿದಿದ್ದು ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಗೆ. ಸರ್ ಮೊತ್ತமே 2 ಲಾರ್ ಬಜೆಟ್ ಅಲ್ಲಿ ಆಲ್ಟೋ ಇದೆ, 2009 ಮಾಡಲ್, ಸೆಕೆಂಡ್ ಓನರ್, FC ಬಂದ 5 ವರ್ಷ, 1 ಇಯರ್ ಇನ್ಶೂರೆನ್ಸ್ ಇದೆ, LXi ವೇರಿಯಂಟ್ ಸರ್ ಇದು. LXi ವೇರಿಯಂಟ್ ಆಗಿರುತ್ತೆ. ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. 40-45% ಟೈರ್ ಗಳಿದೆ ಸರ್ ಗಾಡಿಯಲ್ಲಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದಾದ್ರೆ ನಿಮ್ಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಫ್ಯಾಬ್ರಿಕ್ 4 ವಿಂಡೋಸ್ ಬರಲ್ಲ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ, ಮತ್ತೆ ಸೆಂಟ್ರಲ್ ಲಾಕ್ ರಿಮೋಟ್ ಇದೆ. ಗಾಡಿ ಎಲ್ಲ ಕ್ಲಾಸ್ ಆಗಿದೆ ಸರ್ ಇದು. ಓಡಿರೋದು ಸರ್ ಇದು ಓಡಿದೆ ನಿಮ್ಗೆ 78,000 ಓಡಿದೆ ಸರ್ ಇದು. 78,000 ಓಡಿರೋ ಗಾಡಿಗೆ 78,000 ಕೊಟ್ಟು ಮಾಡ್ತಿದ್ರ. 1,48,000 ಕೊಡ್ತೀನಿ ಸರ್. 1,48,000 9 ಮಾಡಲ್ ಆಲ್ಟೋ ಕೊಡ್ತೀನಿ ಸರ್ ನಿಮ್ಗೆ. ನೆಗೋಷಿಯಬಲ್ ಪ್ರೈಸ್ ಸರ್, ಮಾಡೋಣ, ಕಸ್ಟಮರ್ ಮುಂದೆ ಬರ್ಲಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸ್ಯಾಂಟ್ರೋಗಳು ತೋರಿಸಿ ಸರ್. 2009 ಮಾಡಲ್, ಸೆಕೆಂಡ್ ಓನರ್, 5 ಇಯರ್ಸ್ FC ಬರುತ್ತೆ, 1 ಇಯರ್ ಇನ್ಶೂರೆನ್ಸ್ ಬರುತ್ತೆ ಸರ್ ಇದಕ್ಕೆ. ಓಕೆ. ಸ್ಯಾಂಟ್ರೋ ಜಿಂಕ್ XL ಸರ್ ಇದು. ಓಕೆ. ಓಡಿರೋದು ಸರ್ ಇದು ಸರ್ ಓಡಿದೆ ನಿಮ್ಗೆ 91,000 ಓಡಿದೆ ಸರ್ ಇದು. ಟೈರ್ ಕಂಡೀಷನ್ ಸಖತ್ತಾಗಿದೆ ನೋಡಬಹುದು. ಹಾಗೆ ನಿಮ್ಗೆ ಜಿಂಗ್ ಅಂತಂದ್ರೆ 2 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ, ಎಲ್ಲ ಬರುತ್ತೆ ಸರ್ ಇದಕ್ಕೆ. ಪ್ರೈಸಿಂಗ್ ಏನಾಗುತ್ತೆ ಸರ್? 165 ಕೊಡ್ತೀನಿ ಸರ್ ಇದು. 1,65,000 ಸ್ಯಾಂಟ್ರೋ ಕೊಡ್ತೀನಿ ಸರ್. ಮತ್ತೊಂದು ಸ್ಯಾಂಟ್ರೋ ಇರೋದು ಸರ್ 2009 ಮಾಡಲ್, ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್. ಓಡಿರೋದು ಸರ್ ಓಡಿದೆ ನಿಮ್ಗೆ 70,000 ಓಡಿದೆ ಸರ್ ಇದು. 70,000 ಓಡಿರೋ ಗಾಡಿ ನೋಡಬಹುದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಟೈರ್ ಕಂಡೀಷನ್ ನೋಡಬಹುದು. ಇದು ಸೇಮ್ ಜಿಂಗ್ ಅಲ್ವಾ ಸರ್ ಇದು? ಹಾ ಸರ್, ಜಿಂಗ್ ಸರ್ ಇದು. ಪ್ರೈಸಿಂಗ್ ಸರ್ AC, ಪೋಸ್ಟರಿಂಗ್, 2 ಡೋರ್ 4 ವಿಂಡೋಸ್, ಸೆಂಟ್ರಲ್ ಲಾಕ್ ರಿಮೋಟ್ ಎಲ್ಲ ಬಂದ್ಬಿಡುತ್ತೆ. ಇದು 1,60,000 ಕೊಡ್ತೀನಿ ಸರ್ ಇದು. 1,60,000. ಹೌದು ಸರ್. ಇದು 65, ಇದು 60. ಹೌದು ಸರ್. ಹಾಗೆ ಪೋಲೋ ಯೂತ್ ಗೆ ಸರ್ 2015 ಮಾಡಲ್, 3rd ಓನರ್, ಹೈಲೈನ್ ಡೀಸೆಲ್ ಸರ್ ಇದು. ಓಕೆ. ಡೀಸೆಲ್ ವೇರಿಯಂಟ್. ಹೌದು. ನೋಡಬಹುದು ನಿಮ್ಗೆ ಹೈಲೈನ್, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ DL ಏರ್ ಬ್ಯಾಗ್, ಕಂಪನಿ ಲೈಸ್ ಬರುತ್ತೆ, ಮತ್ತೆ ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಎಲ್ಲ ಬಂದ್ಬಿಡುತ್ತೆ ಸರ್. ಹೌದು. ಓಕೆ. ಓಡಿರೋದು 75,000 ಓಡಿದೆ ಸರ್ ಇದು. ಡಿಫಾಗ್ರೋ, ಬ್ಯಾಕ್ ಫೈಫರ್ ಎಲ್ಲ ಬಂದ್ಬಿಡು ಸರ್. 75,000 ಓಡಿರೋ ಗಾಡಿ ಏನ್ ಕೊಟ್ ಮಾಡ್ತೀರಾ ಸರ್? ಬರ 4 ಲಕ್ಷಕ್ಕೆ 15 ಮಾಡಲ್ ಪೋಲೋ ಕೊಡ್ತೀನಿ ಸರ್. 4 ಲಕ್ಷಕ್ಕೆ? ಹೌದು ಸರ್. ಸೊ ಮಾರ್ಕೆಟ್ ಅಲ್ಲಿ ಹೋದ್ರೆ ಆರಾಮಾಗಿ 4.5 5 ಲಕ್ಷ ಆಗುತ್ತೆ. ಹೌದು ಸರ್. ಬರ 4 ಲಕ್ಷಕ್ಕೆ ಕೊಡ್ತೀನಿ ಸರ್ 15 ಮಾಡಲ್ ಪೋಲೋ. ಹಾಗೆ ನೆಕ್ಸ್ಟ್ ಗಾಡಿ ಯಾವ ಸರ್? ಫೀಗೋ ಗಾಡಿ ಇದೆ, ತೋರಿಸಿ ಸರ್. 7 ಗಾಡಿ ಇದೆ ಸರ್. ಫೀಗೋಗಳು 2011 ಮಾಡಲ್, ಸಿಂಗಲ್ ಓನರ್, ಟೈಟಾನಿಯಂ ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ಹೌದು ಸರ್. ಹಾಗೆ ನೋಡಬಹುದು ಫೀಗೋಗಳು 2 ವೈಟ್ ಬೇಕಾ? ವೈಟ್ ಇದೆ, ಗ್ರೇ ಬೇಕಾ? ಗ್ರೇ ಇದೆ. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್? 2 ಡೀಸೆಲ್, ಟೈಟಾನಿಯಂ ಸರ್ ಇದು. ಓಕೆ. ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದಕ್ಕೆ. ಓಡಿರೋದು ಸರ್ ಓಡಿದೆ 90,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್? ಸರ್ ಬರ 7,10,000 ಕೊಡ್ತೀನಿ ಸರ್ ಇದು. 2,10,000. ಹೌದು ಸರ್. ಆ ಗಾಡಿ ಸರ್ 12 ಮಾಡಲ್, 3rd ಓನರ್, ಡೀಸೆಲ್ ವೇರಿಯಂಟ್ ಸರ್ ಇದು. ಇದು ಡೀಸೆಲ್ ವೇರಿಯಂಟ್. ವೈಟ್ ಕಲರ್ ಬೇಕಂದ್ರೆ ವೈಟ್ ಕಲರ್. ಅಂಡ್ ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಇನ್ನೂ ಸಖತ್ತಾಗಿದೆ ಟೈರ್ ಗಳು. ಅಂಡ್ ಇದು ಟೈಟಾನಿಯಂ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕಿದಾರ? ಹೌದು ಸರ್, ಎಲ್ಲ ಬಂದ್ಬಿಡು ಸರ್ ಇದಕ್ಕೆ. ಓಕೆ. ನೋಡಬಹುದು ಇಂಟೀರಿಯರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ಅಂತ ಹೇಳ್ಬೋದು. ಅಂಡ್ ಆಫ್ಟರ್ ಮಾರ್ಕೆಟ್ ಇದು ಲೆದರ್ ಎಲ್ಲ ಹಾಕ್ಸಿದ್ದಾರೆ. ಹೌದು ಸರ್. ಪ್ರೈಸಿಂಗ್ ಸರ್ ಬರ 1,85,000 ಕೊಡ್ತೀನಿ ಸರ್ ಇದು. 1,75,000. 1,85,000 ಸರ್. 75 ಆಗುತ್ತಾ? ಮಾಡೋಣ ಸರ್, ಕಸ್ಟಮರ್ ಮುಂದೆ ಬರಲಿ ಸರ್. ಫಿಯೆಸ್ಟಾ ತಗೊಳ್ಳಿ ಸರ್. ಹೇಳಿ. 2011 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ಫಿಯೆಸ್ಟಾ. ಇದು 2ನೇ ಫಿಯೆಸ್ಟಾ ತೋರಿಸ್ತೆ. ಇನ್ನೂ ಫಿಯೆಸ್ಟಾಗಳಿದೆ. ಫುಲ್ಲಿ ಟಾಪ್ ಅಂಡ್ ಅಲ್ವಾ ಸರ್? ಹೌದು ಸರ್, ಫುಲ್ಲಿ ಟಾಪ್ ಅಂಡ್ ಸರ್ ಇದು. ಮ್ಯಾಗ್ ವೀಲ್ ಎಲ್ಲ ನೋಡಬಹುದು ನಿಮ್ಗೆ. ಟೈರ್ ಕಂಡೀಷನ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ ಗಳು ಬರುತ್ತೆ. ಇಂಟೀರಿಯರ್ ವೈಸ್ ಹೋದ್ರೆ ಇದಕ್ಕೆ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋ, 4 ಡೋರ್ 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. 18 ಮೈಲೇಜ್ ಬರುತ್ತೆ ಗಾಡಿ ಇದು. ಓಡಿರೋದು ಸರ್? ಓಡಿರೋದು 75,526 ಓಡಿದೆ ಸರ್ ಇದು. ಸೊ ರೆಕಾರ್ಡೆಡ್ ಸಿಗುತ್ತಾ ಹೆಂಗೆ ಸರ್ ಇದು? ಸರ್ ಎಲ್ಲ ಎಷ್ಟು ಓಡಿದೆ ಅಷ್ಟೇ ಸರ್ ಅಂತ ತಗೊಂಡು ನೋಡ್ಬಿಟ್ಟು ಕಸ್ಟಮರ್ ಕೊಡೋದು. ಹೌದು ಸರ್. ಓಕೆ. ಚೆಕ್ ಮಾಡ್ಕೊಳ್ಳಿ 1-2 ಸರ್ತಿ ಬಂದ ನಂತರ. ಸರ್ ಕಸ್ಟಮರ್ ಬಂದು ರೆಕಾರ್ಡ್ ಚೆಕ್ ಮಾಡಿ, ಎಲ್ಲ ಚೆಕ್ ಮಾಡಿ ಆಮೇಲೆ ಬೈ ಮಾಡಿ ಸರ್ ಗಾಡಿ. ಪ್ರೈಸಿಂಗ್ ಸರ್? ಸರ್ ಬರ್ 7,10,000 11 ಮಾಡಲ್, ಸಿಂಗಲ್ ಓನರ್, ಕ್ಲಾಸಿಕ್ ಕೊಡ್ತೀನಿ ಸರ್ ನಿಮ್ಗೆ. 2,10,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ i20 ಇದೆ ಸರ್. ಹೇಳಿ. ಸರ್ 2011 ಮಾಡಲ್, ಸೆಕೆಂಡ್ ಓನರ್ ಸರ್ ಇದು. ಯಾವ ವೇರಿಯಂಟ್ ಸರ್? ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ಇದು. ಓಡಿರೋದು ಸರ್? ಓಡಿದೆ ನಿಮ್ಗೆ 90,000 ಓಡಿದೆ ಸರ್ ಇದು. 90,000 ಓಡಿರೋ ಗಾಡಿ. ಟೈರ್ ಕಂಡೀಷನ್ ನೋಡಬಹುದು. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಮ್ಯಾಗ್ನಾ ವೇರಿಯಂಟ್, AC, ಪವರ್ ಶೇರಿಂಗ್, AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಬರುತ್ತೆ ಗಾಡಿಯಲ್ಲಿ. ವೇರಿಯಂಟ್. ಹೌದು ಸರ್. ಪ್ರೈಸಿಂಗ್ ಸರ್ ಬರ 2,85,000 ಕೊಡ್ತೀನಿ ಸರ್ ಇದು. 2,85,000 11 ಮಾಡಲ್ ಕೊಡ್ತೀನಿ ಸರ್ ನಿಮ್ಗೆ. ಓಕೆ. ಬ್ಯಾಕ್ ಕ್ಯಾಮ್ರಾನು ಆಡ್ ಆನ್ ಆಗುತ್ತೆ, ಅದೊಂದು ಆಡ್ ಮಾಡ್ತೀನಿ ನಿಮ್ಗೆ. ಹಾಗೆ ನೆಕ್ಸ್ಟ್ ಸರ್ ಸ್ವಿಫ್ಟ್ ಗಳು ತೋರಿಸಿ ಸರ್. LXi ವೇರಿಯಂಟ್. ಸರ್ LXi to VXi ಸರ್ ಇದು. 2010 ಮಾಡಲ್, 3rd ಓನರ್ ಆಗಿದೆ ಸರ್. ಓಕೆ. ಓಡಿರೋದು ಸರ್ ಅಂದಾಜು? ಸರ್ ಓಡಿದೆ ಒಂದು 88,000 ಓಡಿದೆ ಸರ್. 88,000. ಟೈರ್ ಕಂಡೀಷನ್ ನೋಡಬಹುದು. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ನಿಮ್ಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ,
ಲೆದರ್ ಓಪನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಒಂದು 15 to 16 ಪೆಟ್ರೋಲ್ ಗಾಡಿ ಮೈಲೇಜ್ ಬರುತ್ತೆ ನಿಮ್ಗೆ ಇದು. ಸೊ LXi to VXi ಆಗಿದೆ ಅಂತ ಹೇಳ್ಬೋದು. ಹೌದು ಸರ್. ಪ್ರೈಸಿಂಗ್ ಸರ್ ಇದು? ಸರ್ ಈ ಗಾಡಿ ಬಂದ್ಬಿಟ್ಟು ಒಂದು 2,25,000 ಕೊಡ್ತೀನಿ ಸರ್ ಇದು. 2,25,000. ಹೌದು ಸರ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಮತ್ತೊಮ್ಮೆ ಪೋಲೋ ಇದೆ, ಫಿಗೋ ಇದೆ ಸರ್. ಫಿಗೋ ಆಗಿದೆ ಇಲ್ಲ ಸರ್? ಈ ಬೇರೆ ಗಾಡಿ ಫಿಗೋ ಸರ್ ಇದು. 2011 ಮಾಡಲ್, ಥರ್ಡ್ ಓನರ್ ಸರ್, ಪೆಟ್ರೋಲ್ ಸರ್ ಇದು. ಓಕೆ, ಹೌದು ಸರ್. ಡೀಸೆಲ್ ವೇರಿಯಂಟ್, ಟೈಟಾನಿಯಂ ಟಾಪ್ ಎಂಡ್ ಸರ್ ಇದು. ಫುಲ್ಲಿ ಟಾಪ್ ಅಂಡ್ ಗಾಡಿ ಇದು. ಟೈಟಾನಿಯಂ, 3ನೇ ಟೈಟಾನಿಯಂ ಅಲ್ಲ ಸರ್? ಸರ್ ಟೋಟಲ್ ಆಗಿ 8 ಫಿಗೋ ಇದೆ ಸರ್. ನಮ್ದು ಇನ್ನೊಂದು ಆಫೀಸಲ್ಲಿ 4-5 ಫಿಗೋಗಳಿದೆ. ಓಕೆ, ಹೌದು ಸರ್. ಡೀಸೆಲ್ ವೇರಿಯಂಟ್ ಒಳ್ಳೆ ಮೈಲೇಜ್ ಬರುತ್ತೆ, 25 ಮೈಲೇಜ್ ಬರುತ್ತೆ ಸರ್ ಇದು. ಹೌದು. ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಎಲ್ಲಾನು ಬರುತ್ತೆ. ಫ್ಯಾಬ್ರಿಕ್ ಬರುತ್ತೆ ನಿಮ್ಗೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, A to Z, ಬ್ಯಾಕ್ ವೈಫರ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದಕ್ಕೆ. ಪ್ರೈಸಿಂಗ್ ಸರ್? ಸರ್ ಈ ಪ್ರೈಸ್ ಬಂದ್ಬಿಟ್ಟು ಬರೇ 1,95,000 ಕೊಡ್ತೀನಿ ಸರ್ ಇದು. 1,95,000 ಗೆ ಪೋಲೋ TDI ಇಂಜಿನ್. ಮತ್ತೊಂದು ಪೋಲೋ ತಗೊಳ್ಳಿ ಸರ್. ಫಿಗೋ ಬೇಡವಾ? ಪೋಲೋ ತಗೊಳ್ಳಿ ಸರ್. ಪೋಲೋ ಆಪ್ಷನ್ ಒಂದು ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ 2011 ಸೆಕೆಂಡ್ ಓನರ್ ಹೈಲೈನ್ ಡೀಸೆಲ್ ಸರ್ ಇದು. ಓಕೆ, ಮ್ಯಾಗ್ವಿಲ್ ಎಲ್ಲ ನೋಡಬಹುದು ನಿಮ್ಗೆ. ಮ್ಯಾಗ್ವಿಲ್ ಇದೆ, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. ಇಂಟೀರಿಯರ್ ವೈಸ್ ಹೋದ್ರೆ ಇದಕ್ಕೆ ನಿಮ್ಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, DL ಏರ್ ಬ್ಯಾಗ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಓಡಿರೋದು 1,12,000. ಹಾ ಸರ್. 1,20,000 ಅಪ್ರಾಕ್ಸಿಮೇಟ್ಲಿ. ಹೌದು ಸರ್. ಸೊ ಪ್ರೈಸಿಂಗ್ ಸರ್ 2,65,000 ಕೊಡ್ತೀನಿ ಸರ್. 2,65,000 ಕರ್ನಾಟಕ ಕಾರ್ಸಲ್ ಆಫರ್ ಸರ್ ನಿಮ್ಗೆ ಅದು. 2,65,000 KA ನಂಬರ್ ಸರ್. ವಿತ್ KA ನಾವು ಅದರ್ ಶೇಟ್ ತಗೊಳ್ಳೋದು ಇಲ್ಲ, ಕಸ್ಟಮರ್ ಕೊಡೋದು ಇಲ್ಲ ಸರ್. ನಾವು ಪಕ್ಕ KA ಗಾಡಿ ಸರ್ ನಮ್ದು. ಹಾಗೆ ನೆಕ್ಸ್ಟ್ ಸರ್ ಓಮ್ನಿ ಇದೆ ಸರ್. ಬಿಸ್ನೆಸ್ ಮಾಡೋ 2008 ಮಾಡಲ್ ಬಡಮೆ ಸರ್ ಇದು. 2008 ಮಾಡಲ್ ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದಕ್ಕೆ. ಓಕೆ, ಇಂಟೀರಿಯರ್ ಏನ್ ಹಾಕಿದ್ದಾರೆ ಸರ್? ಏನೋ ಸರ್ ನಿಮಗೆ ಸೆಂಟ್ರಲ್ ಆಗಿ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ, 5 ಸೀಟರ್ 8 ಸೀಟರ್ ಮಾಡಿದ್ದಾರೆ ಇವರು. ಪ್ರೈಸಿಂಗ್ ಸರ್ 1,30,000 ಕೊಡ್ತೀನಿ ಸರ್ ಇದು. 1,30,000 30,000 ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಸರ್ ಚವರ್ಲೆ ಯುವ ಇದೆ ಸರ್. ಓಕೆ, ಹೇಳಿ. 2008 ಮಾಡಲ್ ಸೆಕೆಂಡ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ಸರ್ ಇದು. ಓಕೆ, ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ನಿಮ್ಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಯಾವುದೇ ತರದ್ದು ಡೆಂಟು ಸ್ಕ್ರಾಚ್ ಏನು ಇಲ್ಲ ಸರ್ ಇದರಲ್ಲಿ. ಓಡಿರೋದು ಸರ್? ಸರ್ ಓಡಿದೆ 80,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ 1,35,000 ಕೊಡ್ತೀನಿ ಸರ್. 1,35,000. 35,000 ಕೊಡ್ತೀನಿ ಸರ್. ಸರ್ ಎಸ್ ಸರ್. ಹಾಗೆ ಸರ್ ಫಿಯೆಸ್ಟಾ 2006 ಮಾಡಲ್, ಥರ್ಡ್ ಓನರ್, FC ಬಂದು 5 ವರ್ಷ ಇದೆ, ಇನ್ಶೂರೆನ್ಸ್ ಬಂದು 1 ಇಯರ್ ರನ್ನಿಂಗ್ ಇದೆ, ಪೆಟ್ರೋಲ್ ವೇರಿಯಂಟ್ ZXi ಸರ್ ಇದು. ZXi ಫುಲ್ಲಿ ಟಾಪ್ ಅಂಡ್ ಟೈರ್ ಕಂಡೀಷನ್ ನೋಡಬಹುದು ನಿಮ್ಗೆ. ಓಡಿರೋದು ಅಂದಾಜು ಸರ್ ಇದು? ಸರ್ ಓಡಿದೆ ನಿಮ್ಗೆ ಒಂದು 94,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು. 94,000 ರೆಕಾರ್ಡೆಡ್ ಸಿಗುತ್ತೆ ಹಂಗೆ ಸರ್? ಸರ್ ಎಲ್ಲ ಗಾಡಿ ಸಿಗು ಸರ್, ಯಾಕಂದ್ರೆ ಗಾಡಿ ಎಷ್ಟು ಓಡಿದೆ ಅಷ್ಟೇ ನಾವು ತಗೊಂಡು ನಿಲ್ಸಿ ಸರ್ ಕಸ್ಟಮರ್ ಗಳಿಗೆ. ಓಕೆ, ಇಂಟೀರಿಯರ್ ನೋಡಬಹುದು ನಿಮ್ಗೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋದು ರೆಕಾರ್ಡೆಡ್ ಅಂತಿರೋ, ಬಂದ್ ಒಂದ್ ಸರ್ತಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸರ್ ಪ್ರೈಸಿಂಗ್ ಏನ್ ಹೇಳ್ತಿರೋದು? ಸರ್ 1,38,000 ಕೊಡ್ತೀನಿ ಸರ್ ಇದು. 1,38,000. 38,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಬ್ಲಾಕ್ ಕಲರ್ ಫಿಯೆಸ್ಟಾ ಗಳಿದೆ 213. ಬ್ಲಾಕ್ ಬೇಕಾದ್ರೆ ಬ್ಲಾಕ್ ತಗೊಳ್ಳಿ, ಗ್ರೇ ಬೇಕಾದ್ರೆ ಗ್ರೇ ತಗೊಳ್ಳಿ. 13 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಕ್ಲಾಸಿಕ್ ಬರುತ್ತೆ ಸರ್ ಇದು. ಓಕೆ, ಇದು ಸರ್ ಇದು 13 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಕ್ಲಾಸಿಕ್ ಸರ್ ಇದು. ಎರಡು ಸೇಮ್ ಸರ್. ಓಕೆ, ಪ್ರೈಸಿಂಗ್ ಎರಡು ಸೇಮ್ ಸರ್. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎರಡಲ್ಲೂ ಬರುತ್ತೆ, ಮತ್ತೆ ಎರಡಲ್ಲಿ ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿಗಳಿದು. ಸರ್ 2,35,000 ಇದ್ದಾದ್ರೂ ತಗೋಗಿ, ಇದಾದ್ರೂ ತಗೋಗಿ ಸರ್. ಎರಡಲ್ಲಿ ಯಾವ್ದಾದ್ರು ತಗೋಗಿ ಸರ್. ಓಕೆ, ಓನ್ಲಿ ಕಲರ್ ಮಾಡಲ್ ಕೊಡ್ತೀನಿ ಸರ್. ಓನ್ಲಿ ಕಲರ್ ಚೇಂಜ್ ಸರ್. ಹಾಗೆ ನೆಕ್ಸ್ಟ್ ಸರ್ ಲೋ ಬಜೆಟ್ ಅಲ್ಲಿ ಬೇಕಾ ಇನ್ನ ನಿಮ್ಗೆ ಫೋರ್ಡ್ ಫ್ಯೂಸಿಯನ್ ತಗೊಳ್ಳಿ ಸರ್. 2008 ಮಾಡಲ್, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದಕ್ಕೆ. ಅದಕ್ಕಿಂತ ಒಂದು ಇದಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿ ಬರುತ್ತೆ ಇದ್ರದ್ದು ಅಲ್ವಾ? ಹೌದು ಸರ್. ಓಕೆ, ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದು ಸರ್ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಓಕೆ, ಓಡಿರೋದು 1,16,000 ಓಡಿದೆ ಗಾಡಿ. ಪ್ರೈಸಿಂಗ್ ಸರ್? ಸರ್ 1,40,000 ಕೊಡ್ತೀನಿ ಸರ್. 1,40,000. ಈ ಲೈನ್ ನೋಡ್ಕೊಳ್ಳಿ, ಇದು ಈ ಲೈನ್ ಅಲ್ಲಿ ಯಾವ್ದಾದ್ರು ತಗೊಳ್ಳಿ, 1,40,000 ತಗೊಳ್ಳಿ ಸರ್. ಲೋಗಾನು ಡೀಸೆಲ್ ವೇರಿಯಂಟ್, 2008 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ಟಾಪ್ ಎಂಡ್, AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮರದ ಕೆಳಗಡೆ ನಿಲ್ಸಿ ಗಲೀಜ್ ಆಗಿದೆ ಅಷ್ಟೇ ಇದು. 1,40,000 ಸರ್ ಇದು. ಓಕೆ, ಹಾಗೆ ಸರ್ ಟಾಟಾ ಇಂಡಿಗೋ ಲಾಂಗ್ ಡಿಕ್ಕಿ ತಗೊಳ್ಳಿ ಸರ್. ಟಾಪ್ ಎಂಡ್ ಮಾಡಲು, 2008 ಮಾಡಲು, ಥರ್ಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಲಾಂಗ್ ಡಿಕ್ಕಿ ಬರುತ್ತೆ, ಟಾಪ್ ಎಂಡ್ ಮಾಡಲು. AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಶೇರಿಂಗ್ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಮತ್ತೆ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. ಅಂಡ್ 1,40,000 ಪಿಕ್ ಎನಿ ಕಾರ್ 1,40,000 ಈ ಲೈನ್ ಅಲ್ಲಿ ಇರೋದು. ಪ್ರೈಸಿಂಗ್ ಇನ್ನ ಕಮ್ಮಿ ಕೊಡ್ತೀನಿ ಸರ್. 1,30,000 ಕೊಡ್ತೀನಿ ಸರ್ ಇದು. 1,30,000. ಹೌದು ಸರ್, ಇಂಡಿಗೋ ತಗೋಗಿ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಚವರ್ಲೆ ಆಪ್ರಾ ಇದೆ ಸರ್. 2006 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಹೌದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಒಳಗಡೆ ನೋಡಬಹುದು ಆಫ್ಟರ್ ಮಾರ್ಕೆಟ್ ಏನ್ ಹಾಕಿದ್ದಾರೆ ಸರ್? ಸರ್ ಕಂಪ್ನಿ ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಓಕೆ, ಓಡಿರೋದು ಸರ್ 1,00,000 ಚಿಲ್ಲರೆ ಓಡಿದೆ ಸರ್ ಇದು. ಪ್ರೈಸಿಂಗ್ 1,30,000 ಕೊಡ್ತೀನಿ ಸರ್. ಇದು 1,30,000. ಹೌದು ಸರ್. ಹಾಗೆ ನೆಕ್ಸ್ಟ್ ಲೋಗನ್ ಅಂದಿರೋದು ಸರ್. ಲೋಗನ್ ಡೀಸೆಲ್ ಬೇಡ, ಪೆಟ್ರೋಲ್ ಆಪ್ಷನ್ ಇದೆ ಸರ್, ತಗೋಗಿ. ಹೇಳಿ. 2008 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಮೈಲೇಜ್ ಆರಾಮಾಗಿ ಒಂದ್ ಎಷ್ಟು ಬರುತ್ತೆ? ಒಂದು 16 ಸರ್. 16-17 ಬರುತ್ತೆ ಸರ್ ಅಷ್ಟೇ. ಓಕೆ, ಓಡಿರೋದು
ಸರ್ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. 83,000 ಕಿಲೋಮೀಟರ್ ಚಿಲ್ಲರೆ ಓಡಿದೆ. ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ. 1,35,000 ತಗೋಗಿ ಸರ್. 1,35,000 ತಗೋಗಿ ಸರ್. ಫೋರ್ಡ್ ಫಿಯೆಸ್ಟಾ ಸರ್ 2011 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಸರ್ ಇದು. ಓಕೆ, ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಅಂಡ್ ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಸರ್ ಬರ 2,10,000 ಕೊಡ್ತೀನಿ ಸರ್ ಇದು. 2,10,000. ಹೌದು ಸರ್. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್ ಟಾಟಾ ಇಂಡಿಕಾ ವಿಸ್ಟಾ ತಗೋಗಿ ಸರ್. 2009 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್. ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ. ಓಕೆ, ಯಾವುದೇ ತರದ್ದು ಡೆಂಟು ಸ್ಕ್ರಾಚ್ ಏನಿಲ್ಲ ಸರ್ ಇದರಲ್ಲಿ. ಪ್ರೈಸಿಂಗ್ ಸರ್ ಇದಕ್ಕೆ ಸರ್ ಬರೋ 1,75,000 ತಗೋಗಿ ಸರ್ ಇದು. 1,75,000 ಗೆ i10 ಹೋದ್ರೆ ಯಾವ ವರ್ಷ? 2010 ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ, ಟೈರ್ ಕಂಡೀಷನ್. ಹಾಗೆ ನಿಮ್ಗೆ ಇಂಟೀರಿಯರ್ ಸರ್ ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಟೂ ಡೋರ್ ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ. ಸಿಟಿಗೆ ಒಳ್ಳೆ ಗಾಡಿ ಸರ್ ಇದು. ಪ್ರೈಸಿಂಗ್ ಸರ್ ಬರೋ 2,10,000 ತಗೋಗಿ ಸರ್. 2,10,000 ಗೆ. ಹೌದು ಸರ್. ಎಸ್ ಸರ್. ಹಾಗೆ ನೆಕ್ಸ್ಟ್ ಮತ್ತೊಮ್ಮೆ ಫಿಯೆಸ್ಟಾ ಇದೆ, ತೋರಿಸಿ ಸರ್. ಹೇಳಿ. 2008 ಮಾಡಲ್ ಯೂನಿಕ್ ಕಲರ್ ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಇದು ಪೆಟ್ರೋಲ್ ವೇರಿಯಂಟ್. ಹೌದು. ಓಕೆ, ಎಷ್ಟನೇ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಗಾಡಿ? ಸರ್ ಇದು ಪೆಟ್ರೋಲ್ ವೇರಿಯಂಟ್ 7ನೇ ಗಾಡಿ ಸರ್ ಇದು. 7ನೇ ಗಾಡಿ. ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ? ಎಲ್ಲ ಗಾಡಿ ಯಾವ್ದಾದ್ರು ತಗೊಳ್ಳಿ. 14 ಗಾಡಿ ರೆಡಿ ಇದೆ. ಯಾವ್ದಾದ್ರು ಬಂದು ತಗೋಬಹುದು ಸರ್ ಕಸ್ಟಮರ್. ಪ್ರೈಸಿಂಗ್ ಸರ್ ಬರೀ 1,75,000 ಕೊಡ್ತೀನಿ ಸರ್ ಇದು. 1,75,000 ಗೆ ಈ ಗಾಡಿ ಬೇಡ ಅಂತಾರೆ. ಇನ್ನೊಂದು ಗಾಡಿ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಕೊಡ್ತೀನಿ ಸರ್, ಪೆಟ್ರೋಲ್ ಬೇಡ ಡೀಸೆಲ್ ವೇರಿಯಂಟ್. ಓಕೆ ಸರ್ 2010 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ, ಹೇಳಿ. ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಓಡಿರೋದು ಸರ್ ಗಾಡಿ ಓಡಿದೆ ನಿಮ್ಗೆ ಆಲ್ಮೋಸ್ಟ್ ಒಂದು 85,222 ಓಡಿದೆ ಸರ್ ಇದು. ಓಕೆ, ಪ್ರೈಸಿಂಗ್ ಸರ್ ಈ ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು ಬರೇ 1,95,000 ಕೊಡ್ತೀನಿ ಸರ್ ಇದು. 1,95,000 ಸರ್. ಓಕೆ ಸರ್ ಏನು 2012 ಮಾಡಲ್ ಸಿಂಗಲ್ ಓನರ್ ಗಾಡಿ 80,000 ಓಡಿದೆ. ವಿತ್ ಶೋರೂಮ್ ಅಲ್ಲಿ ಹಿಸ್ಟರಿ ರೆಕಾರ್ಡೆಡ್ ಸಿಗುತ್ತೆ. ಮ್ಯಾಗ್ನಾ ವೇರಿಯಂಟ್ ಸರ್ ಇದು. ಟೈರ್ ಕಂಡೀಷನ್ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಬಾಡಿ ಲೈನ್ ಸಖತ್ತಾಗಿದೆ. ಅಂಡ್ ಓಡಿರೋದು ರೆಕಾರ್ಡೆಡ್ ಸಿಗುತ್ತೆ. ಸಿಂಗಲ್ ಓನರ್ ಮ್ಯಾನ್ಯಲ್ ಬುಕ್ ಎಲ್ಲ ಇಲ್ಲೇ ಇದೆ ಸರ್. ಕಸ್ಟಮರ್ ಬೇಕಾದ್ರೆ ಕೊಡೋಣ ಸರ್. ಓಕೆ, ಮ್ಯಾನ್ಯಲ್ ಬುಕ್ ಎಲ್ಲ ಇದೆ ಸರ್ ಇದರಲ್ಲೇ. ಶೋರೂಮ್ ಹಿಸ್ಟರಿ ಎಲ್ಲ ಸಿಗುತ್ತೆ ಸರ್ ಕಸ್ಟಮರ್ಗೆ. ಅಂಡ್ ಇಂಟೀರಿಯರ್ ನೋಡಬಹುದು ನೀವು. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಫ್ಯಾಬ್ರಿಕ್ ಬರುತ್ತೆ, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಶೋರೂಮ್ ಹಿಸ್ಟರಿ, ಡಬಲ್ ಕೀ ಗಿಬಲ್ ಕೀ ಎಲ್ಲ ಕೊಡ್ತೀನಿ ಸರ್ ಇದಕ್ಕೆ. ಪ್ರೈಸಿಂಗ್ ಸರ್ ಎಷ್ಟಿಗೆ ಕೊಡೋಣ ಸರ್? ಪ್ರೈಸಿಂಗ್ ಯಾವ ಮಾಡಲ್ ಸರ್ ಇದು? ಸರ್ 12 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ 2.5. ಸರ್ ಜಾಸ್ತಿ ಬೇಡ ಸರ್, 2,20,000 ಕೊಡ್ತೀನಿ ಸರ್. 2,20,000 20,000 ಸಿಂಗಲ್ ಓನರ್ ಶೋರೂಮ್ ಹಿಸ್ಟರಿ ರೆಕಾರ್ಡೆಡ್ ಗಾಡಿ ಕೊಡ್ತೀನಿ ಸರ್. ಸೂಪರ್ ಸರ್ ಹೋಂಡಾ ಸಿವಿಕ್ 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 1.8 SMT ಸರ್ ಇದು. ಇದು ಸಿಂಗಲ್ ಓನರ್. ಹೌದು ಸರ್. ಓಕೆ, ರೆಕಾರ್ಡ್ ಸಿಗುತ್ತೆ ಸರ್ ಇದಕ್ಕೆ? ಸರ್ ಯಾವ್ದಾದ್ರು ಗಾಡಿ ತಗೊಳ್ಳಿ, ಮೆಕ್ಯಾನಿಕ್ ಕರ್ಕೊ ಬರ್ರಿ, ಗಾಡಿ ಶೋರೂಮ್ ಗೆ ಚೆಕ್ ಮಾಡಿಸ್ಲಿ. ಓಕೆ, ನಿಮ್ಗೆ ಓಕೆ ಅನ್ಸ್ಮೇಲೆ ಗಾಡಿ ತಗೋಗಿ. ಸೂಪರ್. ಹಾಗೆ ಮ್ಯಾಗ್ವಿಲ್ ಎಲ್ಲ ನೋಡಬಹುದು ನಿಮ್ಗೆ ಯಾವ ತರ ಬರುತ್ತೆ. ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ವಿತ್ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಓಕೆ, ಇಂಟೀರಿಯರ್ ವೈಸ್ ಹೋದ್ರೆ ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಸ್ಟೀರಿಂಗ್ ರಿಮೋಟ್ ಕಂಟ್ರೋಲ್ ಬರುತ್ತೆ, ಮತ್ತೆ ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಪ್ರೈಸಿಂಗ್ ಸರ್ ಬರ 2,80,000 ಕೊಡ್ತೀನಿ ಸರ್ ಇದು. 2,80,000 80,000 ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಸರ್ ಆಲ್ಟೋ 2012 ಮಾಡಲ್ ಸಿಂಗಲ್ ಓನರ್ LXi ಸರ್ ಇದು. LX ವೇರಿಯಂಟ್ ಆಗಿರುತ್ತೆ. ಓಡಿರೋದು LXi ಸರ್ ಇದು. LXi ಹೌದು. ಓಡಿರೋದು ಸರ್ ನಿಮ್ಗೆ ಒಂದು 58,000 ರೆಕಾರ್ಡೆಡ್ ಓಡಿದೆ ಸರ್ ಇದು. ಅಂಡ್ ಆಫ್ಟರ್ ಮಾರ್ಕೆಟ್ ಟೈರ್ ಕೂಡ ಹಾಕಿದ್ದಾರೆ. ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. ಯಾವುದೇ ತರದ್ದು ಡೆಂಟೋ ಸ್ಕ್ರಾಚ್ ಏನಿಲ್ಲ ಸರ್ ಇದರಲ್ಲಿ. ಓಕೆ, ಪ್ರೈಸಿಂಗ್ ಸರ್? ಸರ್ ಬರ 2 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. ಬರೀ 2 ಲಕ್ಷಕ್ಕೆ? ಹೌದು ಸರ್. ಒಂದೇ ನೆಗೋಷಿಯಬಲ್ ಸರ್ ಇದೇ ಗಾಡಿ ಅಂತಲ್ಲ, ಯಾವ ಗಾಡಿ ಇಲ್ಲ ಕಸ್ಟಮರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್.